ಜನಗಳಿಗೆ ಆದಷ್ಟು ಜಾಗೃತರನ್ನಾಗಿ ಮಾಡಬೇಕೇ ಹೊರತು ಸುಮ್ಮನೆ ತಮ್ಮಿಷ್ಟಕ್ಕೆ ತಾವು ಯಾವುದೋ ಒಂದು ಸೈರನ್ನ ಹಾಕ್ಕೊಂಡು ಸಿಗ್ನಲ್ಗಳಿಗೆ ಜಾಗ ಬಿಡಲಿ ಅಂತ ಅಂದ್ಬಿಟ್ಟು ಅಡ್ಡದಿಡ್ಡಿ ನುಗ್ಗಿಸ್ಕೊಂಡು ಹೋಗೋದು. ತುಂಬ ದೂರದಿಂದ ಸ್ಲೋವಾಗಿ ಬರ್ತಾ ಇರ್ತಾರೆ. ಒಂದು ಸಿಗ್ನಲ್ನ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಸೈರನ್ನ ಹಾಕ್ಬಿಟ್ಟು ಜಾಗ ಬಿಡೋಂಥ ತಪ್ಪುಗಳನ್ನ ಯಾವತ್ತೂ ಮಾಡಬೇಡಿ. ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಆಂಬುಲೆನ್ಸ್ ಸೌಂಡ್ ಕೇಳ್ತಾ ಜನಗಳು ಜಾಗ ಬಿಡಬೇಕು ಅನ್ನೋವಂಥ ಒಂದು ಥಿಂಕಿಂಗ್ನ ಬಂದುಬಿಟ್ಟಿದ್ದಾರೆ. ಯಾವ್ಯಾವ ಸೌಂಡ್ನ ಯಾವಾಗ ಹಾಕಬೇಕು, ಯಾವ್ಯಾವ ಸೈರನ್ನಲ್ಲಿ ಏನೇನೋ ಅರ್ಥಗಳನ್ನ ಸೂಚಿಸ್ತದೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ರೆಸ್ಪಾನ್ಸಿಬಲ್ ಆ್ಯಂಬುಲೆನ್ಸ್ ಅಂತೇಳಿ. ಫಸ್ಟ್ ರೆಸ್ಪಾನ್ಸಿಬಲ್ ಆ್ಯಂಬುಲೆನ್ಸ್ ಅಂತ ಏನು ಅಂತಂದರೆ, ಒಬ್ಬ ಪೇಷಂಟ್ನ ಸೇವ್ ಮಾಡೋಕ್ಕೆ ಹೋಗಿ 10 ಜನನ ನಾವು ಹಾಸ್ಪಿಟಲೈಸ್ ಮಾಡೋದು ತುಂಬ ತಪ್ಪು. ಇವತ್ತಿನ ವಿಡಿಯೋನಲ್ಲಿ ಆ್ಯಂಬುಲೆನ್ಸ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ. ದಿನನಿತ್ಯ ನಾವು ರಸ್ತೆಯಲ್ಲಿ ಓಡಾಡುವಾಗ ಆ್ಯಂಬುಲೆನ್ಸ್ ಅನ್ನೋದನ್ನ ನೋಡಿರ್ತೀವಿ. ಆ್ಯಂಬುಲೆನ್ಸ್ ಅನ್ನೋದು ಜನಸಾಮಾನ್ಯರಿಗೆ ಏನಂತಂದರೆ ಒಂದು ಎಮರ್ಜೆನ್ಸಿ, ಯಾರಿಗೋ ಒಂದು ಹುಷಾರಿಲ್ಲ ಅಂದಾಗಲೂ ಆಕ್ಸಿಡೆಂಟ್ ಆದಾಗಲ ಅವ್ರನ್ನ ಆ ಜಾಗದಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅನ್ನೋದಷ್ಟೇ ತಿಳುವಳಿಕೆ ಇರೋದು. ಅದಲ್ಲದೆ ಆ್ಯಂಬುಲೆನ್ಸ್ ಅಂದರೆ ಏನೇನೆಲ್ಲ ಇದೆ, ಅದರಲ್ಲಿರುವಂಥ ಒಂದು ಸ್ಪೆಷಲ್ಗಳು ಏನೇನು ಅನ್ನೋದನ್ನ ಇದನ್ನು ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ನಾವು ಆ್ಯಂಬುಲೆನ್ಸ್ ಅನ್ನೋದನ್ನ ವೆಹಿಕಲ್ನಲ್ಲಿ ನೋಡಿರ್ತೀವಿ, ಅದನ್ನು ಉಲ್ಟಾ ಬರೆದಿರ್ತಾರೆ. ಆ್ಯಂಬುಲೆನ್ಸ್ ಅನ್ನೋದನ್ನ ಉಲ್ಟಾ ಯಾಕೆ ಬರೆದಿರ್ತಾರೆ ಅಂತಂದರೆ, ಮುಂದೆ ಹೋಗ್ತಾರಂಥ ವೆಹಿಕಲ್ಗೆ ಆ್ಯಂಬುಲೆನ್ಸ್ನ ಒಂದು ಸೈರನ್ ಕೇಳಿದಾಗ ಹಿಂದ್ಗಡೆಯಿಂದ ಮಿರರ್ನಲ್ಲಿ ನೋಡಿದಾಗ ಆ್ಯಂಬುಲೆನ್ಸನ್ನು ವರ್ಡ್ ಬಂದು ಕರೆಕ್ಟಾಗಿ ಕಾಣಲಿ, ಡ್ರೈವರ್ಗೆ ಆದಷ್ಟು ಬೇಗ ಅರ್ಥ ಆಗಲಿ ಅಂತ ಹೇಳಲಿಕ್ಕೆ ಆ್ಯಂಬುಲೆನ್ಸನ್ನು ವರ್ಡ್ನ ಬಂದು ಉಲ್ಟಾ ಬರೆದಿರ್ತಾರೆ. ಸೊ ಇದಲ್ಲದೆ ಆ್ಯಂಬುಲೆನ್ಸ್ನಲ್ಲಿ ಏನೇನೆಲ್ಲ ಇದೆ, ಆ್ಯಂಬುಲೆನ್ಸ್ನಲ್ಲಿ ಅವರನ್ನೇ ಸೈರನ್ ಹಾಕೊಂಡು ಹೋಗ್ತಾ ಇರ್ತಾರೆ. ಇವತ್ತಿನ ಒಂದು ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಆ್ಯಂಬುಲೆನ್ಸ್ ಓಡಿಸೋದ್ರಲ್ಲಿ ಯಾವ ಸೈರನ್ ಹಾಕಿದ್ರೂ ಜಾಗ ಬಿಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಡ್ರೈವರ್ಗಳಿಗೆ. ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ, ಆ್ಯಂಬುಲೆನ್ಸ್ ಸೌಂಡ್ ಕೇಳ್ತಾ ಜನಗಳು ಜಾಗ ಬಿಡಬೇಕು ಅನ್ನೋವಂಥ ಒಂದು ಥಿಂಕಿಂಗ್ನ ಬಂದುಬಿಟ್ಟಿದ್ದಾರೆ. ಆ್ಯಂಬುಲೆನ್ಸಲ್ಲೂ ಕೂಡ 4 ಥರದ ಸೌಂಡ್ ಇದೆ. ಯಾವ್ಯಾವ ಸೌಂಡ್ನ ಯಾವಾಗ ಹಾಕಬೇಕು, ಯಾವ್ಯಾವ ಸೈರನ್ನಲ್ಲಿ ಏನೇನೋ ಅರ್ಥಗಳನ್ನ ಸೂಚಿಸ್ತದೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸೆಂಟ್ರಲ್ನಿಂದ ಒಂದು ರೂಲ್ಸ್ನ ತರ್ತಾರೆ. ಯಾವಾಗ ಅಂತಂದರೆ, ಆಗಸ್ಟ್ 2018ರಲ್ಲಿ ಆ್ಯಂಬುಲೆನ್ಸ್ನಲ್ಲಿ 4 ಕೋಡ್ನ ತರ್ತಾರೆ, ABCD ಅಂತ ಹೇಳ್ಬಿಟ್ಟು. ಈ 4 ಕೋಡ್ನಲ್ಲಿ ಏನೇನೆಲ್ಲ ಅರ್ಥ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಎ ನಲ್ಲಿ ಏನು ಬರ್ತದೆ ಅಂದರೆ, ಫಸ್ಟ್ ರೆಸ್ಪಾನ್ಸಿಬಲ್ ಆ್ಯಂಬುಲೆನ್ಸ್ ಅಂತೇಳಿ. ಫಸ್ಟ್ ರೆಸ್ಪಾನ್ಸಿಬಲ್ ಆ್ಯಂಬುಲೆನ್ಸ್ ಅಂತ ಏನು ಅಂತಂದರೆ, ಒಬ್ಬ ಯಾವುದೋ ವ್ಯಕ್ತಿಗೆ ರಸ್ತೆಯಲ್ಲಿ ಏನೋ ಒಂದು ಸಣ್ಣ ಹೆಚ್ಚು ಕಮ್ಮಿ ಆಗಿ ಆ ವ್ಯಕ್ತಿಗೆ ಸ್ಕೂಟರ್ನಲ್ಲೇ ಬಂದು, ಅಂದರೆ ಬೈಕ್ನಲ್ಲೇ ಬಂದು ಒಂದು ಫಸ್ಟ್ ಏಡ್ನ ಮಾಡುವಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ. ಆ ವ್ಯಕ್ತಿಗೆ ಏನೋ ಒಂದು ಮೆಡಿಸನ್ ಆಗಿರ್ಬೋದು, ಇಲ್ಲ ಫಸ್ಟ್ ಏಡ್ ಆಗಿರ್ಬೋದು, ಆ ಜಾಗದಲ್ಲಿ ಬಂದು ಮಾಡುವಂಥದ್ದಕ್ಕೆ ಮಾತ್ರ ಎ ಕ್ಯಾಟಗರಿಗೆ ಬರ್ತಾರೆ. ಅದು ಬಂದು ಫಸ್ಟ್ ರೆಸ್ಪಾನ್ಸಿಬಲ್ ಆ್ಯಂಬುಲೆನ್ಸ್ ಅಂತ ಹೇಳ್ತಾರೆ. ಬಿ ಕ್ಯಾಟಗರಿ ಬಂದು ಪೇಷಂಟ್ ಟ್ರಾನ್ಸ್ಪೋರ್ಟ್ ಆ್ಯಂಬುಲೆನ್ಸ್ ಅಂತ. ಪೇಷಂಟ್ ಟ್ರಾನ್ಸ್ಪೋರ್ಟ್ ಆ್ಯಂಬುಲೆನ್ಸ್ ಅಂದರೆ ಇದರಲ್ಲಿ ಯಾವುದೇ ರೀತಿಯ ಸೌಕರ್ಯ ಇರೋದಿಲ್ಲ. ಒಂದು ಮನೆಯಲ್ಲಿ ಯಾರೋ ಒಬ್ಬರಿಗೆ ಹುಷಾರಿಲ್ಲ ಅಂತಂದರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋವಂಥದ್ದು. ಅದರಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಆಗಿರ್ಬೋದು, ಆ ಥರ ಸೌಕರ್ಯ ಇಲ್ಲದೆ ಜಸ್ಟ್ ನಾವೊಂದು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ ಅನ್ನೋವಂಥದ್ದನ್ನ ಬಂದು ಬಿ ಕ್ಯಾಟಗರಿಗೆ ತರ್ತಾರೆ. ಸಿ ಕ್ಯಾಟಗರಿಲಿ ಏನು ಅಂತಂದರೆ, ಬೇಸಿಕ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ ಅಂತೇಳಿ. ಬೇಸಿಕ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ ಅಂದರೆ ಏನು ಅಂತಂದರೆ, ಒಂದು ಡಾಕ್ಟರ್ ಅಲ್ಲಿ ಆ್ಯಂಬುಲೆನ್ಸಲ್ಲಿ ಇರೋವಂಥದ್ದು. ಏನೇ ಒಂದು ಎಮರ್ಜೆನ್ಸಿ ಕೇಸ್ ಇದ್ರೂ ರಸ್ತೆಯಲ್ಲೂ ಆ ಡಾಕ್ಟರ್ ಬಂದು ಫಸ್ಟ್ ಏಡ್ನ ಮಾಡಿ ಅದಾದ ನಂತರ ಹಾಸ್ಪಿಟಲೈಸ್ ಮಾಡೋವಂಥದ್ದು. ಇದನ್ನ ಬಂದು ಸಿ ಕ್ಯಾಟಗರಿಯಲ್ಲಿ ತರ್ತಾರೆ, ಬೇಸಿಕ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ ಅಂತ ಹೇಳಿ. 4ನೇದು ಬಂದು ಡಿ ಆ್ಯಂಬುಲೆನ್ಸ್ನಲ್ಲಿ ಏನು ಬರ್ತದೆ ಅಂತಂದರೆ, ಆ್ಯಂಬುಲೆನ್ಸ್ ಲೈಫ್ ಸಪೋರ್ಟ್, ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಂತ ಬರ್ತದೆ. ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ ಅಂದರೆ ಏನು ಅಂತಂದರೆ, ICU ಇರೋವಂಥ ಒಂದು ಆ್ಯಂಬುಲೆನ್ಸ್. ಅದರಲ್ಲೂ ಕೂಡ ಒಬ್ಬರು ಡಾಕ್ಟರ್ ಇರ್ತಾರೆ. ಸೊ ಏನೇ ಒಂದು ಹೆಚ್ಚು ಕಮ್ಮಿ ಆದ್ರೂ ಕೂಡ ಆ ಒಂದು ಆ್ಯಂಬುಲೆನ್ಸಲ್ಲಿ ಅಧಿಕವಾಗಿ ಅಂದರೆ ICU ಸಪೋರ್ಟ್ ಮಾಡೋವಂಥ ಒಂದು ಆ್ಯಂಬುಲೆನ್ಸ್ ಇರ್ತದೆ. ಸೊ ಇದನ್ನು ಬಂದು ಡಿ ಕ್ಯಾಟಗರೀಸ್ ಇರ್ತಾರೆ. ಸೊ ಯಾವತ್ತೂ ಆ್ಯಂಬುಲೆನ್ಸ್ನಲ್ಲೂ ಕೂಡ ನಾವು ಎಲ್ಲ ಆ್ಯಂಬುಲೆನ್ಸ್ನ ರಸ್ತೆಯಲ್ಲಿ ಸ್ಪೀಡಾಗೆ ಹೋಗಬೇಕು ಅಂತೇನಿಲ್ಲ. ನೋಡಿ, ಇದರಲ್ಲಿ ಫಸ್ಟ್ ಏಡ್ ಮಾಡೋವಂಥ ಆ್ಯಂಬುಲೆನ್ಸ್ ನಾರ್ಮಲ್ ಆಗಿರ್ತದೆ. ಆಮೇಲೆ ಪೇಷಂಟ್ನ ಬಂದು ಮನೆಯಿಂದ ಕರ್ಕೊಂಡು ಬರೋಂಥ ಆ್ಯಂಬುಲೆನ್ಸ್ ಬಂದು ನಾರ್ಮಲ್ ಆಗಿರ್ತದೆ. ಸ್ವಲ್ಪ ನಾವು ಆ್ಯಂಬುಲೆನ್ಸ್ ಅಂದಾಗ ಎಚ್ಚೆತ್ಕೋಬೇಕಾಗಿರೋಂಥದ್ದು ಬಂದು ಸಿ ಕ್ಯಾಟಗರಿಲಿ ಬರೋವಂಥದ್ದು, ಆಮೇಲೆ ಡಿ ಕ್ಯಾಟಗರಿಲಿ ಬರೋವಂಥದ್ದು. ಈ ಕ್ಯಾಟಗರಿಲಿ ಬರೋವಂಥ ಆ್ಯಂಬುಲೆನ್ಸ್ಗೆ ನಾವು ಸ್ವಲ್ಪ ಜಾಗೃತರಾಗಿ ಜನಗಳು ಕೂಡ ಅವ್ರಿಗೆ ಸ್ಪಂದಿಸಬೇಕು. ಸೊ ಇದು ಆ್ಯಂಬುಲೆನ್ಸ್ ಇರುವಂಥ 4 ಕೋಡು. ಇನ್ನು ಇದರಲ್ಲಿ ಬರುವಂಥ ಸೈರನ್ ಬಗ್ಗೆ ಹೇಳ್ಕೊಡ್ತೀನಿ. ಇವಾಗ ಒಂದು ಸಿಟಿನಲ್ಲಾಗಿರ್ಬೋದು, ಇಲ್ಲ ಒಂದು ಹೈವೇನಲ್ಲಾಗಿರ್ಬೋದು, ಈ ರೀತಿಯಾದಂಥ ಆ್ಯಂಬುಲೆನ್ಸ್ಗಳನ್ನ ನಾವು ನೋಡುವಾಗ ಈ ಆ್ಯಂಬುಲೆನ್ಸ್ನಲ್ಲಿ ಯಾವ್ಯಾವ ರೀತಿಯಾದಂಥ ಸೈರನ್ ಇರಬೇಕು ಅಂತ ನೋಡಿ. ಎ ಕ್ಯಾಟಗರಿ ಮತ್ತು ಬಿ ಕ್ಯಾಟಗರಿನಲ್ಲಿ ಬರುವಂಥದ್ದು ಬ್ಲೂ ಲೈಟ್ ಮಾತ್ರ ಇರಬೇಕು ಆ್ಯಂಬುಲೆನ್ಸ್ನಲ್ಲಿ, ಅಥವಾ ಪಿಕಾನ್ ಲೈಟ್ ಅಂತ ಹೇಳ್ತಾರೆ. ಸಿ ಮತ್ತು ಡಿ ಕ್ಯಾಟಗರಿಲಿ ಬರುವಂಥ ಆ್ಯಂಬುಲೆನ್ಸ್ನಲ್ಲಿ ರೆಡ್ ಮತ್ತು ವೈಟ್ ಬ್ಲೂ ಲೈಟ್ ಇರ್ತದೆ. ಅರ್ಥ ಆಯಿತಾ? ಸೊ ನಾವು ಒಂದು ಸೈರನ್ಗಿಂತ ವೆಹಿಕಲ್ನ ಲೈಟ್ ನೋಡಿದ್ರೆ ನಮ್ಗೆ ಗೊತ್ತಾಗಬೇಕು ಇದು ಎ ಕ್ಯಾಟಗರಿನ ಬಿ ಕ್ಯಾಟಗರಿನ. ಎ ಕ್ಯಾಟಗರಿ ಬಿ ಕ್ಯಾಟಗರಿ ಬಂದು ಬಿಕಾನ್ ಲೈಟ್ ಇರ್ತದೆ, ಬ್ಲೂ ಕಲರ್ ಲೈಟ್ ಮಾತ್ರ ಇರ್ತದೆ. ಸಿ ಮತ್ತು ಡಿಗೆ ಬಂದು ರೆಡ್ ವೈಟ್ ಬ್ಲೂ ಲೈಟ್ ಇರ್ತದೆ. ಸೊ ನಾವು ಮಿರರಲ್ಲಿ ನೋಡಿದಾಗಲೇ ಇದು ಸಿ ಕ್ಯಾಟಗರಿ ಡಿ ಕ್ಯಾಟಗರಿ ವೆಹಿಕಲ್ಲು. ಸೊ ಇದರಲ್ಲಿ ಒಂದು ಪೇಷಂಟ್ ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟೊಂದು ಡ್ರೈವರ್ಗಳಿಗೆ ಅರ್ಥ ಆಗೋ ರೀತಿಯಲ್ಲೇ ಕೆಲವೊಂದೆಲ್ಲ
ಇರೋವಂಥದ್ದು. ಬಟ್ ಇದನ್ನ ಅರ್ಥ ಮಾಡಿಕೊಂಡು ನಾವು ವೆಹಿಕಲ್ನ ಯಾವಾಗಲೂ ಡ್ರೈವ್ ಮಾಡಬೇಕು. ಸೊ ನಾವು ಬಿಕಾನ್ ಲೈಟ್ ಬಗ್ಗೆ ಹೇಳಿದ್ವಿ, ಮತ್ತು ವಾರ್ನಿಂಗ್ ಲೈಟ್ ಬಗ್ಗೆ ಹೇಳಿದ್ವಿ, 4 ಕೋಡ್ ಬಗ್ಗೆ ಹೇಳಿದ್ದೀನಿ. ಇವಾಗ ಸೈರನ್ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ. ಸೊ ಆ್ಯಂಬುಲೆನ್ಸ್ನಲ್ಲಿ ಬಂದು 4 ಥರ ಸೈರನ್ ಇದೆ. ಅದರಲ್ಲಿ ಮೊದಲನೇದು ಬಂದು ವೇಲ್ ಅಂತ. ಇದನ್ನು ಯಾವಾಗ ಉಪಯೋಗಿಸ್ಬೇಕು ಆ್ಯಂಬುಲೆನ್ಸ್ ಡ್ರೈವರ್ ಅಂತಂದರೆ, ಒಂದು ಹೈವೇನಲ್ಲಿ ನಾನು ಆಕ್ಸಿಡೆಂಟ್ ಆಗಿ ಹೈವೇಯಿಂದ ಅವರು ಬರುವಾಗ ಸಿಟಿಗೆ ಎಂಟ್ರಿ ಆಗುವಾಗ ಹೈವೇನಲ್ಲಿ ಉಪಯೋಗಿಸುವಂಥ ಒಂದು ಸೈರನ್ ಬಂದು ವೇಲ್ ಅಂತ. ಇದು ಏನಕ್ಕೆ ವೇಲ್ ಅಂತ ಹೇಳ್ತಾರೆ ಅಂತಂದರೆ, ಇದು ಹೈ ಫ್ರೀಕ್ವೆನ್ಸಿ ಇರೋವಂಥ ಒಂದು ಸೈರನ್. ಯಾಕೆಂದರೆ ಒಂದು ಸಲ ಆ್ಯಂಬುಲೆನ್ಸ್ ಮೂವ್ ಮಾಡಿದಾಗ ತುಂಬ ದೂರದಲ್ಲಿರುವಂಥ ವೆಹಿಕಲ್ಗೂ ಕೂಡ ಆ್ಯಂಬುಲೆನ್ಸ್ ಬರ್ತಾಯಿದೆ ಅಂತ ಗೊತ್ತಾಗಬೇಕು ಅಂತೇಳಿ ಇದು ವೇಲ್ ಅನ್ನೋದು ಬಂದು ವೇಲ್ ಅಂತ ತುಂಬ ಲಾಂಗ್ ಡಿಸ್ಟೆನ್ಸ್ವರೆಗೂ ಕೇಳಿಸ್ತಾ ಇರ್ತದೆ. ಎರಡನೇದು ಬಂದು ಹೆಲ್ಪ್ ಅಂತ. ಹೆಲ್ಪ್ ಅನ್ನೋದು ಯಾವಾಗ ಉಪಯೋಗಿಸ್ತಾರೆ ಅಂತಂದರೆ, ಸಿಟಿನಲ್ಲಿ ನಾರ್ಮಲ್ ಟ್ರಾಫಿಕ್ ಆಗಿರುವಾಗ ಅಂತ ಒಂದು ಸಿಚುವೇಶನ್ ಇರುವಾಗ ಸಿಗ್ನಲ್ಗಳಾಗಿರ್ಬೋದು, ಇಲ್ಲ ಯಾವುದೋ ಒಂದು ಸಿಟಿ ರೋಡ್ನಲ್ಲಿ ಹೋಗ್ತಿರುವಾಗ ಹೆಲ್ಪ್ ಅನ್ನೋವಂಥ ಒಂದು ಸೈರನ್ ಆಗ್ತದೆ. ಇದು ಬಂದು ಹೆಲ್ಪ್ ಅನ್ನೋವಂಥ ಒಂದು ಸೈರನ್ ಥರನೇ ಕೇಳ್ತಾ ಇರ್ತದೆ. ಮೂರನೇದು ಬಂದು ಹೈಪರ್ ಹೆಲ್ಪ್ ಅಂತ. ಈ ಹೈಪರ್ ಹೆಲ್ಪ್ ಅನ್ನೋದು ಬಂದು ಯಾವಾಗ ಉಪಯೋಗಿಸ್ತಾರೆ ಅಂದರೆ, ತುಂಬ ಟ್ರಾಫಿಕ್ ಜಾಮ್ ಆಗಿದ್ದು ಆ್ಯಂಬುಲೆನ್ಸ್ನ ಅಷ್ಟು ಸುಲಭವಾಗಿ ಜನಗಳು ಜಾಗ ಬಿಡದಂತೆ ಪಬ್ಲಿಕ್ಗೆ ಕೋಆಪ್ರೇಟ್ ಮಾಡದೆ ಏನಾದ್ರು ತುಂಬ ಎಮರ್ಜೆನ್ಸಿಯಾಗಿ ತೊಗೊಂಡೋಗ್ಬೇಕು ಅನ್ನೋಂಥ ಸಿಚುವೇಶನ್ ಇದ್ದಾಗ ಹೈಪರ್ ಹೆಲ್ಪ್ ಅನ್ನೋದು ಹಾಕ್ತಾರೆ. ಇದು ಬಂದು ಸೇಮ್ ಹೆಲ್ಪ್ ಅನ್ನೋ ಸೈರನ್ ಹೇಗಿರ್ತದೆ ಅದೇ ರೀತಿಯೇ ಹೆಲ್ಪ್ ಅಂತ ತುಂಬ ಫಾಸ್ಟಾಗಿ ಹೇಳ್ತಾ ಇರ್ತದೆ. 4ನೇದು ಬಂದು ಹೈ ಲೋ ಅನ್ನೋಂಥದ್ದು. ಹೈ ಲೋ ಅನ್ನೋದನ್ನ ಯಾವಾಗ ಉಪಯೋಗಿಸ್ತಾರೆ ಅಂತಂದರೆ, ಆ್ಯಂಬುಲೆನ್ಸ್ನಲ್ಲಿ ಪೇಷಂಟ್ಗಳನ್ನ ಮಾತ್ರ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರಲ್ಲ, ಒಂದೊಂದು ಸಲ ಆರ್ಗನ್ಸ್ಗಳನ್ನೂ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ. ಯಾವ ರೀತಿ ಅಂದರೆ, ಒಂದು ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಇಲ್ಲ ಕಣ್ಣಾಗಿರ್ಬೋದು, ಈ ರೀತಿ ಯಾವ್ದಾರ ಒಂದು ಆರ್ಗನ್ಸ್ಗಳನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡುವಾಗ ಹೈ ಲೋ ಅನ್ನೋವಂಥ ಒಂದು ಸೈರನ್ನ ಹಾಕ್ತಾರೆ. ಹೈ ಲೋ ಅನ್ನೋ ಸೈರನ್ನ ಹಾಕಿದಾಗ ಆರ್ಗನ್ಸ್ ಇರ್ಬೋದು, ಹೆವಿ ಕ್ರಿಟಿಕಲ್ ಇರೋಂಥ ಪೇಷಂಟು ಇರ್ಬೋದು. ಈ ಹೈ ಲೋ ಅನ್ನೋಂಥ ಸೈರನ್ನು ಯಾವ ರೀತಿ ಇರ್ತದೆ ಅಂತಂದರೆ, ಹೈ ಲೋ ಅಂತಲೇ ಇರ್ತದೆ. ಇದನ್ನು ಕೇಳಿದಾಗ ಆದಷ್ಟು ಜನಗಳು ಎಚ್ಚೆತ್ಕೊಂಡು ಬೇಗ ಜಾಗ ಬಿಡಬೇಕು. ಹೈ ಲೋನ ಸೈರನ್ ಬರ್ತಾ ಇದೆ ಅಂದಾಗ ಎಂಥ VIP ಗಾಡಿ ಆಗಿರಲಿ, ಮಿನಿಸ್ಟರ್ ಗಾಡಿ ಆಗಿರಲಿ, ಅವರೂ ಕೂಡ ಜಾಗ ಬಿಡಬೇಕು ಅನ್ನೋಂಥ ರೂಲ್ಸ್ ಇರೋದು. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ನೀವು ಟ್ರಾವೆಲ್ ಮಾಡ್ತಿರೋಂಥ ರಸ್ತೆಯಲ್ಲಿ ಯಾವುದಾದ್ರು ಆ್ಯಂಬುಲೆನ್ಸ್ನ ನೀವು ಕಂಡು ಅಂತಂದರೆ, ಸೈರನ್ನ ಫಸ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ವೇಲ್ ಅನ್ನೋದು ಹೈವೇನಲ್ಲಿ ಉಪಯೋಗಿಸೋಂಥದ್ದು, ಹೆಲ್ಪ್ ಅನ್ನೋದು ಸಿಟಿನಲ್ಲಿ ಉಪಯೋಗಿಸೋಂಥದ್ದು, ಹೈಪರ್ ಹೆಲ್ಪ್ ಅನ್ನೋದು ಬಂದು ಸಿಟಿನಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿರ್ಬೇಕಾದ್ರೆ ಉಪಯೋಗಿಸೋಂಥದ್ದು. ಹೈ ಲೋ ಅನ್ನೋದು ಬಂದು ಆರ್ಗನ್ಸ್ ತಪ್ಪರೆ ತುಂಬ ಕ್ರಿಟಿಕಲ್ ಆಗಿರೋ ಪೇಷಂಟ್ಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಈವನ್ ಡ್ರೈವರ್ಗಳು ಕೂಡ ಇದೇ ರೀತಿ ಸೈರನ್ಗಳನ್ನ ಹಾಕಿ ಜನಗಳಿಗೆ ಆದಷ್ಟು ಜಾಗೃತರನ್ನಾಗಿ ಮಾಡಬೇಕೇ ಹೊರತು ಸುಮ್ಮನೆ ತಮ್ಮಿಷ್ಟಕ್ಕೆ ತಾವು ಯಾವುದೋ ಒಂದು ಸೈರನ್ನ ಹಾಕ್ಕೊಂಡು ಸಿಗ್ನಲ್ಗಳಿಗೆ ಜಾಗ ಬಿಡಲಿ ಅಂತ ಅಂದ್ಬಿಟ್ಟು ಅಡ್ಡದಿಡ್ಡಿ ನುಗ್ಗಿಸ್ಕೊಂಡು ಹೋಗೋದು. ತುಂಬ ದೂರದಿಂದ ಸ್ಲೋ ಆಗಿ ಬರ್ತಾ ಇರ್ತಾರೆ. ಒಂದು ಸಿಗ್ನಲ್ನ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಸೈರನ್ನ ಹಾಕ್ಬಿಟ್ಟು ಜಾಗ ಬಿಡೋಂಥ ತಪ್ಪುಗಳನ್ನ ಯಾವತ್ತೂ ಮಾಡಬೇಡಿ. ಯಾಕೆಂತಂದರೆ ರಸ್ತೆ ಅನ್ನೋದು ಬಂದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿರೋಂಥದ್ದು. ಈವನ್ ಡ್ರೈವರ್ಗೂ ಸಂಬಂಧಪಟ್ಟಿರ್ತದೆ, ಆ್ಯಂಬುಲೆನ್ಸ್ ಓಡಿಸೋಕ್ಕೂ ಸಂಬಂಧಪಟ್ಟಿರ್ತದೆ, ಟ್ರಾವೆಲ್ ಮಾಡ್ತಿರೋಕ್ಕೂ ಸಂಬಂಧಪಟ್ಟಿರ್ತದೆ. ಸೊ ಹಾಗಾಗಿ ಜನಗಳು ಕೂಡ ಗೊಂದಲಕ್ಕೊಳಗಾಗದೆ ಆದಷ್ಟು ಆ್ಯಂಬುಲೆನ್ಸ್ಗೆ ಜಾಗ ಮಾಡಿಕೊಡೋಂಥ ರೀತಿ ಮಾಡೋದು. ನೀವೊಂದು ಅಬ್ಸರ್ವ್ ಮಾಡಿರ್ಬೋದು, ಸುಮಾರು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ್ಯಂಬುಲೆನ್ಸು ತುಂಬ ಫಾಸ್ಟಾಗಿ ಬಂದು ಟೋಲ್ನಲ್ಲಿ ಆ್ಯಂಬುಲೆನ್ಸ್ ಆಕ್ಸಿಡೆಂಟ್ ಆಗುತ್ತೆ. ಅಷ್ಟು ಮಟ್ಟಿಗೆಲ್ಲ ಆ್ಯಂಬುಲೆನ್ಸ್ ಓಡಿಸ್ಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಯಾಕೆಂತಂದರೆ ಒಬ್ಬ ಪೇಷಂಟ್ನ ಸೇವ್ ಮಾಡೋಕ್ಕೆ ಹೋಗಿ 10 ಜನನ ನಾವು ಹಾಸ್ಪಿಟಲೈಸ್ ಮಾಡೋದು ತುಂಬ ತಪ್ಪು. ಹಾಗಾಗಿ ಏನು ರೂಲ್ಸ್ಗಳಿದೆ ಇದು ಆದಷ್ಟು ತಿಳ್ಕೊಂಡು ಇದ್ರ ಪ್ರಕಾರನೇ ವೆಹಿಕಲ್ನ ಓಡಿಸಿ